ಫ್ರೆಂಡ್ಸ್, ಇವಾಗ ರೆಡಿಯಾಗಿ ಹೊರಟ್ವಿ. ಬೆಳಗ್ಗೆ ನೆನೆ ಹೊರಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಇವಾಗ ಬೆಳಗ್ಗೆ ಹೊರಟ್ರೆ ತಂಪಿದೆ ಅಲ್ಲ. ಮಳೆ ಕೂಡ ಬಂದಿದೆ, ನೈಟೆಲ್ಲ ಚೆನ್ನಾಗಿ ಮಳೆ ಬಂದಿದೆ, ತಂಪಂತ ಅನ್ನಿಸ್ತಾ ಇದೆ. ಅಲ್ಲಿ ಕ್ಲೈಮೇಟ್ ಒಂದು ಸಕ್ಕತ್ತಾಗಿದೆ. ಸೊ ಅದಕ್ಕೆ ಇವಾಗ ಹೊರಟಿದ್ದೀವಿ. ಭುವನ್ ವಾಶ್ರೂಮ್ಗೆ ಹೋಗಿದ್ದಾನೆ, ಇನ್ನು ಮಕ್ಕಳು ಎದ್ದಿಲ್ಲ. ಮಕ್ಕಳನ್ನ ಎತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಇಬ್ಬರು ಸದೇನು ಬೇಡ, ಅವರು ಎದ್ದೇಳೋದು ಲೇಟ್ ಆಗುತ್ತಲ್ಲ, ಅದಕ್ಕೋಸ್ಕರ. ನನಗೂ ನಿದ್ದೆ ಕಂಪ್ಲೀಟ್ ಆಗಿಲ್ಲ, ಯಾಕೋ ರಾತ್ರಿ ಎಲ್ಲ ಖುಷಿ ಅಳ್ತಾನೆ ಇರಲು ಎದ್ದೆದ್ದು ಅದಕ್ಕೋಸ್ಕರ. ಏನೋ ದರ್ಶು ನಳಪಕ್ಕ ಇಳಿಸ್ತಿದ್ದಾರೆ, ಗಂಡ ಹೆಂಡತಿ ಇಬ್ಬರೂ. ಬೇಗ ತಿಂಡಿ ಮಾಡಿಬಿಡ್ತೀವಿ ಇರಕ್ಕ ಅಂತ ಹೇಳ್ಬಿಟ್ಟು ಪಲಾವ್ ಮಾಡ್ತೀನಿ ಅಂತೇಳಿ, ನಾನು ಬೇಡ, ನಾನು ಅಲ್ಲೇ ಒಂದವೇ ತಿನ್ಕೊಂಡು ಹೋಗ್ತೀನಿ ಅಂತ ಬಿಡ್ತಲ್ಲ ಮಾಡ್ತಾಯಿದ್ದಾನೆ. ಅದೇನು ಮಾಡ್ತಾಯಿದ್ದಾನೆ ನೋಡೋಣ. ಟೀ ಕೊಡ್ತಾವನಿ ನನ್ನ ತಮ್ಮ. ಗಂಡ ಇಬ್ರು ಸ್ವಲ್ಪ ಕೇಳಿಸ್ತಿದ್ದಾರೆ. ಆಮೇಲೆ ಇಂತ ಚಂದನ ಮಾಡಿರೋ ಸಾಂಬಾರ್, ಫಸ್ಟ್ ಡೇ ಸಾಂಬಾರ್ ಯಾವ್ದು ಮಾಡಿರೋದ ಸೂಪರ್. ಕೂಡ 15 ವರ್ಷದ ಬಟ್ಟೆ ಹಾಚ್ಕೊಳ್ಳೋಂಥದ್ದಿಲ್ಲ. ಚಂದನ ಮಾಡಿರೋ ಚಿತ್ರಾನ್ನ ಫಸ್ಟ್ ಟೈಮ್ ತಿಂತಾ ಇದೀನಿ. ಚೆನ್ನಾಗಿ ನಾವು ಮಾಡೋ ಥರನೇ ಪಲಾವ್ ಮಾಡ್ತವ್ರೆ. ನನ್ ಬೇಡಗಳು ಚೂರು ಕೊಡ್ರು, ರೇಪಡ ಪಲಾವ್ ಮಾಡ್ತಾ ಇದೀವಿ ಅಂತ. 20 ನಿಮಿಷದಲ್ಲಿ ಪಲಾವ್ ರೆಡಿ ಮಾಡ್ತಾರಂತೆ. ನೋಡೋಣ ಹೆಂಗ್ ರೆಡಿ ಮಾಡ್ತಾರೆ. ಆಗಲ್ಲ ನನ್ನ ಪ್ರಕಾರ ಆರ್ಡರ್. ಗರಂ ಮಸಾಲ, ಚಿಕನ್ ಮಸಾಲ, ಮಟನ್ ಮಸಾಲ 3 ಸೋಮವಾರ ತರಕಾರಿ ಒಗ್ಗರಣೆ ಮಾಡಲ್ವಾ? ತರಕಾರಿ ಡೈರೆಕ್ಟ್ ಹಾಕ್ತೀನಿ. ತೊಳೆಕಿಟ್ಟಿದ್ದಾರೆ ನೋಡ್ಕೊ. ಎಲ್ಲ ಪಿಟ್ಟು ಅವ್ರು ಏನೇನು ಮಾಡ್ಕೊಳ್ತದೆ ಸಪ್ಪೆನಾ ಎಲ್ಲ ತಿನ್ನೋದಕ್ಕೆ ಏನ್ ಗೊತ್ತಾ, ಟೀ ಏನಾಗುತ್ತೆ ಅಂದ್ರೆ ಕಾಫಿ ಕುಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಅವಾಗ ಸಪ್ಲೈ ಬಿಡ್ತಾರೆ ಅವಾಗ ಟೀ ಕಾಫಿ ಎಲ್ಲ. ಮತ್ತೆ ಬಟ್ಟೆ ಹೋಗಿತ್ತವ್ರೆ, ಅದಕ್ಕೆ ಟೀ ಸ್ವಲ್ಪ ಕಪ್ಪ ಇದೆ. ಒಳ್ಳೆ ಮಾಡಿದ ಬೆಳಗ್ಗೆಯಿಂದಾನೆ ಶುರು. ಚಂದನ ಕೆಲಸ ಕ್ಲಾಸ್ ತಗೊಂಡಿದ್ದೀನಿ. ಕ್ಲಾಸ್ ತಗೊಂಡಿದ್ಯಾ? 6 ಗಂಟೆಯಿಂದ 6 ಗಂಟೆ ಕ್ಲಾಸ್ ತಗೊಂಡೋದಂತೆ ನೋಡಿ. ಅಲ್ಲಿ ಏನ್ ಗೊತ್ತಾ, ನಮ್ ದರ್ಶನ ಇವಳಿಗೆ ಅತ್ತೆ ಕಾಟ ಇಲ್ಲ. ಆಕ್ಚುಲಿ ಆ ಕಾಟ ಬೇಕಿದ್ರೆ ಅತ್ತೆ ಹೇಳೋದು, ಇವನೇ ಅತ್ತೆ ಸದ್ಯಕ್ಕೆ. ಗಂಡನು ಇವನೇ, ಅತ್ತೆನೂ ಇವನೇ. ಹಂಗ್ ಕೊಡ್ತಾನೆ, ಇಲ್ ಮಾಡು ಅಲ್ ಮಾಡು. ನನ್ಗೂ ಹಂಗೇನೆ, ಎಲ್ರಿಗೂ ಹಂಗೆ. ಅವ್ನ್ ನಾಟಕೀಯತೆ ಎಲ್ಲ ಆಡಕ್ ಬರಲ್ಲ. ಒಬ್ರತ್ರ ಒಂಥರ ನಾಟಕ ಕಾಳಿಸ್ತೀವಿ ಇಲ್ಲ. ಅವ್ರು ಗೊತ್ತಿಲ್ಲನು ಏನಿತ್ತು ಡೈರೆಕ್ಟ್ ಆಗಿ ಹೇಳ್ಬಿಡ್ತಾನೆ. ನಮ್ದು ಹಂಗೇನೆ. ಇವ್ಳಿಗೂ ಹೇಳೋದು ಹೊಸ ತರ ಅನುಭವ ಇವಳಿಗೆ. ಹೇಳ್ಕೊಡ್ತಾನೆ, ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾನೆ. ಇವನೇ ಬಟ್ಟೆ ಆಗಿರೋದ್ರಿಂದ ಪ್ರತಿಯೊಂದೂ ಎಲ್ಲಾನು ಇವನೇ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ, ಅಡಿಗೆ ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಎಲ್ಲಾನು ಹೇಳ್ಕೊಡ್ತಾನೆ. ಯಾಕಂದ್ರೆ ಈ 1 ವರ್ಷದ ಅನುಭವ ಇವನ್ನೇ ಜಾಸ್ತಿ ಕಲ್ಸಿದೆ ಅಲ್ವಾ. ಆಂಟಿ ಇಲ್ಲ ಅಂತ ಅಂದಾಗಿಂದ ಇವನ್ಗೆ ಜಾಸ್ತಿ. 6 ವರ್ಷ ಅಲ್ಲ, 26 ವರ್ಷ ಅಲ್ಲ, ಹೊಸದು ಇನ್ನು ಓಪನ್ ಮಾಡಿಲ್ಲ, ಇವಾಗ ಓಪನ್ ಮಾಡ್ತಿರೋದು. ಎಷ್ಟು 18, 19, ಒಂದು 7 ವರ್ಷದ ಅನುಭವ, 1 ವರ್ಷದ ಅನುಭವ. ಯಾಕೆಂದ್ರೆ 7 ವರ್ಷದ ಅನುಭವ ಅಂತಂದ್ರೆ ಬರೀ ಹೊರಗಡೆ ಕೆಲಸ ಮಾಡ್ತಾ ಇದ್ದ. ಅದು ಬೇರೆ, ಮನೇಲಿ ಅಡಿಗೆ ಮಾಡೋದಕ್ಕೆ ಹೊರಗಡೆಗೂ ತುಂಬಾ ವ್ಯತ್ಯಾಸ ಇದೆ. ಆಂಟಿ ಮಾಡ್ಕೊಡೋದು ಅದು ತಲೆ ಕೆಡ್ಸ್ಕೊಂತೀನಿ. ಮನೆಗಳು ಅಡಿಗೆ ಮನೇಲಿ ಬಾ ಅಂತಾನೆ ಹೇಳ್ತಿರ್ಲಿಲ್ಲ. ಹೌದು, ರೆಡಿ ಆಗಿರೋ ಆಂಟಿ ಪಟ್ ಅಂತ. ನಾನು ಎದೋಳಕ್ಕಿಂತ ಮುಂಚೆನೆ ನಮ್ಮ ಆಂಟಿ ಮಾಡಿರೋದು. ಭುವನ್ ಗೌಡ್ರು ಇದ್ರು, ಎದ್ಬಿಟ್ಟು ಮುಂದೆ ಫೋನಿಗೆ ಎತ್ತಿದಾನಲ್ಲ, ಖುಷಿ ಪಡಕ್ಕೆ
ಅದಕ್ಕೆ ದೊಡ್ಡ ಉಳ್ಕೊಳ್ದಾನೆ ಇಲ್ಲೇ ಉಳ್ಕೊಂಡಿದ್ದೆ. ಹೊಸದ 900 ರೂಪಾಯಿ ಬಾಕ್ಸ್ ಮಾಡ್ತಿತ್ತು. ಇವ್ರು ಸ್ಟೀಲ್ 900 ರೂಪಾಯಿ ಎಲ್ಲಿ ತಂದಿದ್ದು? ನಮ್ಮ ಬೇಸಲ್ಲಿ ಮಾಡ್ತೀನಿ ಮತ್ತೆ. ರೆಡಿ ಅನ್ಕೊಂಡು ನಲ್ಪಾಕ ರೆಡಿ ಅನ್ಕೊಂಡು ಬೇಗ ಮಾಡ್ತಾನೆ ಅಂತಮ್ಮ. ನಿಮ್ಮ ಸ್ಥಳದಲ್ಲಿ ಎಲ್ಲ ರೆಡಿ. 2 ವಿಜಲ್ ಕೂಗಿದ್ರೆ ಮೊಸರು ಹಾಕಲ್ವಾ? ಹಾಕ್ತೀನಿ. ಇಲ್ಲ ಮೊಸರು ಸದ್ಯಕ್ಕೆ ಎಂಟಿಕಲ್ ಮಾಡಿಸ್ತೀನಿ ಅಂದ್ಬಿಟ್ಟು ಸೈಡಿಗೆ ಬೀಳಿಸ್ಬಿಟ್ಟು ಅವನೇ ಮಾಡಾಕ್ಬಿಟ್ಟ ಅತ್ಲಾಗೆ. ಟೈಮ್ ಆಗ್ಬಿಡ್ತದೆ ಅಂದೆ ನಾನು, ಅದಕ್ಕೆ ಸೈಡ್ ಹೇಳ್ತಾ ಇದ್ದೀನಿ. 2 ವಿಜಲ್ ಪಲಾವೇ ಆಯ್ತು. ಇಲ್ಲ ನಾಳೆ ನೋಡಲ್ಲ ರೆಡಿಯಾಗಿ ನಿಂತ್ಬಿಟ್ಟ ತಮ್ಮ. ಒಂದೇ ಕಾಲು ಮೇಲ್ಗಡೆ ಮಲ್ಕೊಂಡಿದ್ದ, ಒಂದೇ ಕಾಲ್ಗೆ ಎದ್ದು ರೆಡಿಯಾಗಿ ನಿಂತ್ಕೊಂಡು ನನ್ನ ತಮ್ಮ. ನೀನು 1 ಗಂಟೆ 1:30 ಸೇರಿ ಮನೆಗೆ ಇರ್ತೀವಿ. ಮೇಲ್ಗಡೆ ತುಪ್ಪ ಹಾಕಿದ್ರೆ ಮೊಸರು ಹಾಕಲ್ಲ ಅಂದೆಲ್ಲ ಹಾಕದೆ ಇತ್ತು. ಹೌದಾ? ಮೊಸರು ಇಲ್ಲ ಅನ್ಕೊಂಡೆ ಇತ್ತು. ಫ್ರೆಂಡ್ಸ್, ನಮ್ಮ ಹುಡುಗನ ನಳಪಾಕ ಇದು. ನಳಪಾಕ ಅಂದರೆ ಪಲಾವ್, ಯಾವಾಗಲೂ ಮಾಡೋ ಪಲಾವ್ ಇದು. ಆದರೆ ನನ್ನ ತಮ್ಮಂದಿರು ತರಕಾರಿ ತಿನ್ನಲ್ಲ, ಇವ್ನು ತರಕಾರಿ ಬಿಡಲ್ಲ. ಇವ್ನು ತರಕಾರಿ ಹಾಕಿದಾರೆ ಅಂತ ಅವ್ರು ತಿನ್ನಲ್ಲ. ಆಮೇಲೆ ಲಾಸ್ಟಿಗೆ ಬೈಕೊಂಡ್ಬೇಕಾದ್ರೆ ಇವನೇ ತಿನ್ಬೇಕು. ನಾ ಟೀ ಕೊಡಪ್ಪ, ಹಿಂಗೆ ಮಿಸ್ ಆದರೂ ಅದಿಲ್ಲ. ಇನ್ನೆಲ್ಲ ಹೇಳ್ತಾ ಇದ್ದಾರೆ ನಮ್ಮ ಅತ್ತೆ. ಬಟ್ಟೆಗಳೆಲ್ಲ ಇದ್ವು, ಅದೆಲ್ಲ ವಾಶ್ ಮಾಡಿಬಿಡ್ತಾ ಇದ್ದಾರೆ. ಇಲ್ಲೇ ನಮ್ಮ ಕೂಸ್ಗಳು ಇಲ್ಲಿ ನೋಡಿ. ನನ್ನ ಮಗಳು ರಾತ್ರಿ ಎಲ್ಲ ಅಳ್ತಾ ಇದ್ಲು. ನೋಡ್ಕೊಂಬಿಟ್ರವಳೆ, ಅದು ನೋಡ್ಕೊಂಡವಳೆ. ಇವ್ರನ್ನೆಲ್ಲ ಏನು ಹಂಗೆ ಎಬ್ಬಿಸ್ಕೊಂಡು ಕಾರಲ್ಲೇ ಮಲ್ಕೊಳ್ರಿ ಅಂದ್ಬಿಟ್ಟು ಹಿಂಗೆ ಕರ್ಕೊಂಡು ಹೋಗೋದು ಅಷ್ಟೇ. ಏನು ಎಬ್ರಿಸೋದೆಲ್ಲ ಏನಿಲ್ಲ. ನನ್ನ ಮಗಳು ಚೆನ್ನಾಗಿ ನಿದ್ದೆ ಮಾಡ್ತಾಳೆ, ಯಾಕೆಂದರೆ ರಾತ್ರಿ ಎಲ್ಲ ಮಧ್ಯರಾತ್ರಿ ಎಲ್ಲ ತುಂಬ ಅಳ್ತಾ ಇದ್ವು ಎದ್ದೇ ಇದ್ದು, ಅದಕ್ಕೋಸ್ಕರ. ಫ್ರೆಂಡ್ಸ್, ಮೊನ್ನೆ ನಾನು ಒಂದು ವ್ಲಾಗಲ್ಲಿ ಹೇಳಿದೆ ಅಮೆಝಾನ್ನಲ್ಲಿ ವಾರ್ಡ್ರೋಬ್ ರಿಫ್ರೆಶ್ ಸೇಲ್ ನಡೀತಾ ಇದೆ ಅಂದ್ಬಿಟ್ಟು. ಅಂದರೆ ಈ ಮೇ 31 5 ಜೂನ್ವರೆಗೂ ಇದೆ. ಆ್ಯಂಡ್ 50% 80% ಆಫ್ ಇದೆ. ಜೊತೆಗೆ 1500+ ಟಾಪ್ ಬ್ರ್ಯಾಂಡ್ಸ್ ಇದೆ. ಮತ್ತು 3 lakhs+ ಸ್ಟೈಲ್ಸ್ ಬ್ರ್ಯಾಂಡ್ಗಳು ನೀವು ನೋಡ್ಬೋದು ಅಂತ ಹೇಳಿ. ಸೊ ಆಫರ್ ನಡೀತಾ ಇರೋದ್ರಿಂದ ನಾನು ಒಂದಷ್ಟು ಡ್ರೆಸ್ಸಸ್ಗಳನ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಸೊ ನಿಮಗೂ ಬೇಕು ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇದೇ ಡ್ರೆಸ್ಗಳೇನಾದರೂ ಬೇಕು ಅಂತಂದರೆ. ಆ್ಯಂಡ್ ಇದೊಂದೆಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ಗಳಾಗಿರ್ಬೋದು ಮತ್ತು ಫ್ಯಾಷನ್ ಆಗಿರ್ಬೋದು ರಿಲೇಟೆಡ್ ಈ ಥರ ಡ್ರೆಸ್ಸಸ್ಸು ತುಂಬಾ ಆಫರಲ್ಲಿ ನಡೀತಾ ಇದೆ. ಒಂದು ಸರಿ ಚೆಕ್ ಮಾಡಿ ಆ್ಯಂಡ್ ಮಿಸ್ ಮಾಡ್ಕೊಳ್ಬೇಡಿ. ಯಾಕೆಂತಂದರೆ ಇವಾಗ ಒಳ್ಳೆ ಆಫರ್ ನಡೀತಾ ಇದೆ ಅಲ್ವಾ, ಡಿಸ್ಕೌಂಟ್ ಸಿಗೋಂಗಿದ್ರೆ ಯಾಕೆ ಮಿಸ್ ಮಾಡ್ಕೋಬೇಕು. ಆದ್ದರಿಂದ ಸೊ ನಿಮಗೆ ಬೇಕಂತಂದರೆ ಅಮೆಝಾನ್ ಚೆಕ್ ಮಾಡಿ ಆ್ಯಂಡ್ ಲಿಂಕು ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಪಲಾವ್ ರೆಡಿನೇ ಆಗಿಲ್ಲ ಫ್ರೆಂಡ್ಸ್. 8:40 ಸರ್ 7:45 ಆಯಿತು, ಇನ್ನೂ ಪತ್ತೇನೇ ಇಲ್ಲ. ನಮ್ಮ ಅಣ್ಣ ಕೆಲ್ಸಕ್ಕೆ ಕೊಡ್ತಾ ಇದ್ದಾನೆ. ಆದರೂ ಇನ್ನು ಇಲ್ಲಪ್ಪ. ಯಾರು? ಅಯ್ಯೋ, ನಾನು ಚಿತ್ರಾನ್ನ ತಿಂದೆ ಸ್ವಲ್ಪ ನೋಡಿ. 7:45 ಇನ್ನೂ ವಿಜಿಲ್ ಎತ್ತದ್ರಲ್ಲೇ ಇದ್ದಾನೆ. ನನಗೆ ಗೊತ್ತು ರಜಾ ಹಿಂಗಾಗುತ್ತೆ ಅಂತ. ವಾವ್, ಬಿಸಿ ಬಿಸಿ ತರಕಾರಿ ಎಲ್ಲ ಮೇಲೆ ಸೇಲ್ ಆಗ್ತಿದೆ, ಹಂಗೆ ಅನ್ನೋದ. ಓ ಸಾರಿ, ಭುವನ್ ಫೇವ್ರೇಟ್ ಇದು. ನಿಂಗೆ ಗೊತ್ತಾ, ಗೆಡ್ಡೆಕೋಸ ಹಸಿದ್ ಕೊಟ್ರೆ ತಿನ್ಕೋತಾರೆ, ಬೇಸಿರೋ ತಿನ್ನಲ್ಲ ನನ್ನ ತಮ್ಮಂದಿರು. ಅದಕ್ಕೆ ನೀನ್ ಏನ್ ಮಾಡು ಅಂದ್ರೆ ಕಟ್ ಮಾಡ್ಬಿಟ್ಟು ಹಸಿದ್ನ ತಿನ್ನಕ್ ಸೈಡ್ಗೆ ಇಟ್ಬಿಡು ಅಷ್ಟೇ. ನೋಡ್ಕೊಂಡೆ ಹೆಂಗ್ ಮಾಡಿದ್ರು ಯಜಮಾನ್ರು ಅಂತ. ಆ ತುಪ್ಪನು ಎಷ್ಟು ದಿನ ಕಾಯಿಸ್ದಂಗಿದ್ರೇನು. ನೀನ್ ಬರ್ಲಿ ಅಂತಾನೆ ವೇಟ್ ಮಾಡಿ. ಹೌದು, ಬಾಲಿ ನಾನೇ ಕಾಯಿಸ್ಕೊಟ್ಟಿದ್ರು ನಿನ್ನೆ. ಆಗಿದ್ಯಾನಾ? ಬಟರ್ ಸ್ಟೈಲ್ ಅಲ್ಲಿ ಹೆಂಗ್ ಗೊತ್ತಾ, 2 ನಿಮಿಷ ಮಾಡ್ತಾರಲ್ಲ. ಕಣೋ, 7:10 ಒಗ್ಗರಣೆ ಮಾಡ್ತಿದ್ದವನು. ಇವಾಗ ಎಷ್ಟು ಟೈಮ್? 50 ಆಯ್ತು. ನಿನ್ ಕೈಯಲ್ಲಾಗಿದ್ರೆ ಇವತ್ತೆಲ್ಲ ಆಗ್ತಿರ್ಲಿಲ್ಲ. ನಾನು ಒಪ್ಕೊತೀನಿ. ಅಷ್ಟೇ, ನೀನ್ ಒಪ್ಕೊಳಪ್ಪ. 10 ನಿಮಿಷದಲ್ಲಿ ಮಾಡ್ತೀನಿ ಅಂತ ಹೇಳಿ ಮಾಡೋದಲ್ಲ. ಅದೇ 45 ನಿಮಿಷ ಆದ್ಮೇಲೆ ಎಲ್ಲಾದ್ರೂ ಆಗುತ್ತೆ. ನೀನ್ ತಿನ್ನಲ್ಲೇನಾ? ಓ ನೋಡಿ ಅಣ್ಣ ಫುಲ್ ಫಸ್ಟ್ ಡೇ ಡ್ಯೂಟಿಗೆ ಹೋಗ್ತಾ ಇದೀವಿ.
ಗಂಡನ ಹೆಂಗ್ ಕಳ್ಸ್ಕೊಡೋದು? ಯಾವ ಬಾಕ್ಸ್ ಯಾಕೊಂಡು ಹೋಗ್ತೀಯ? ಬಾಕ್ಸ್ ಇಲ್ಲ ಇಲ್ಲೇ ಕೈ ಅದೇ ತೊಗೊಂಡೋಗ್ತೀವಿ ಬಿಡು. ಕುಕ್ಕರ್ ಅಲ್ಲೇ ಎಲ್ಲ ಲೋಡ್ ಮಾಡ್ತೀವಿ. ಹಂಗೆ ಸ್ವಲ್ಪ ತಿನ್ಕೊಂತೀವಿ. ಹಂಗೆ ವಾಪಸ್ ಬರ್ತಾ ನೀವು ಹೆಲ್ಮೆಟ್ ಇಲ್ಲ, ಹೆಲ್ಮೆಟ್ ಚೆನ್ನಾಗಿ ಟ್ರೈನಲ್ಲಿ ಹಾಕೊಂಡು ಕುತ್ಕೊಂಡು ಅಷ್ಟೇ. ಸಿಂಪಲ್ ಒಂದು ಬಾಕ್ಸ್ ಇದ್ರೆ ಹಾಕ್ಕೊಡೋ. ಎಲ್ಲ ಐಟಮ್ ಮೇಲಿದ್ದಾವೆ. ಪ್ರತಿಯೊಂದು ಐಟಮ್ ಎಲ್ಲೆಲ್ಲಿದೆ ಅಂತ ನಮ್ಮ ದರ್ಶಿಗೆ ಮಾತ್ರ ಗೊತ್ತಿರೋದು. ಲೇ ದರ್ಶು ಬಾಕ್ಸ್ ಹಾಕೊಡು. ಚಿನಿ ಏನು ಗೊತ್ತಿಲ್ಲ. ಏನು ಬಾಕ್ಸ್ 3 ಬಾಕ್ಸ್ ಕಣಕ ಜಾಸ್ತಿ ಆಯ್ತು ಅಂತ 2 ಬಾಕ್ಸ್ ಹಾಕಕ್ಕ. ಇನ್ನೊಂದು ಬಾಕ್ಸ್ ಹಂಗೆ ಇಲ್ಲೇ ಇರ್ತೀರ. ಅದಕ್ಕೆ ಮಾತ್ರ ಕಟ್ಟ ಬಾಕ್ಸ್ ಇಲ್ಲೇ ಅಕ್ಕ ಬಾಯ್ ಅಂದ್ರೆ ಗಂಡಂಗ್ ಬಾಯ್ ಮಾಡು. ಚಂದನ ಫಸ್ಟ್ ಡ್ಯೂಟಿಗೆ ಹೋಗ್ತಾ ಇರೋದು ಮದ್ವೆ ಆದ್ಮೇಲೆ. ಹೆಂಗ್ ಕಳಿಸ್ಕೊಡ್ಬೇಕು ಗಂಡಂಗೆ? ಬಾಯ್ ಹೇಳಿ ಒಂದು ಪಪ್ಪಿ ಕೊಟ್ಟು. ಚಂದನ ಬಾಯ್ಲಿ. ಅದ ಹೆಂಗತ್ತೆ ಇವತ್ ಫಸ್ಟ್ ಡೇ ಮದ್ವೆ ಆದ್ಮೇಲೆ ಹೋಗ್ತಾ ಇರೋದು. ಸ್ಲಿಪ್ಪರ್ ಹಾಕಳತ್ತೆ. ಯಾಕೆ ಸ್ಲಿಪ್ಪರ್ ಬೇಡವಾ? ಹಂಗೆ ಹೋಗಿ ಹಂಗೆ ವಾಪಸ್ ಬಂದ್ಬಿಡೋದ ಅಷ್ಟೇ. ಒಟ್ಟಲ್ಲಿ ಹೋಗ್ಬೇಕಷ್ಟೇ ಅಲ್ಲಿಗೆ. ಯಜಮಾನ್ರಿಗೆ ಬಾಯ್ ಮಾಡ್ಬಾರವಾ? ಒಂದ್ ಬಾಯ್ ಮಾಡ್ಬಿಟ್ಟು ಹೋಗೋದು. ಏನೇನು? ಹೌದಾ? ಅಂದ್ರೆ ರಜಾ ಆಗಿದ್ಯಲ್ಲ ಅದಕ್ಕ? ಅಲ್ಲ ರಜಾ ಹಾಕಿದ್ಯಲ್ಲ ಅದಕ್ಕ? ಹೌದಾ? ಅಲ್ಲೇ ಇರ್ತಾರ. ಅಲ್ಲಿ ನಿಂತ್ಕೊಂಡು ಹೋಗಿ ಬಾಯ್ ಮಾಡಬೇಡ, ಇಲ್ಲೇ ಇರ್ತೀನಿ ಅಂತಾಳೆ. ನಾಚಿಕೆ ನಾಚಿಕೆ ಹುಡುಗಿಗೆ. ಟೀ ಮಾಡ್ಕೊಡೋ. ಗುಡ್ ಮಾರ್ನಿಂಗ್ ಗಗನ್. ಹಂಗ್ ಕುತ್ಕೋ ಅಂತ ಯಾರು ಹೇಳಿರೋದು? ಎಂಟಿಗೆ ಅಷ್ಟೇ. ಸರಿ ಐತೆ ಬಾಯ್. ಆಯ್ತಾ ನಿದ್ದೆ ಕಂಪ್ಲೀಟ್ ಆಯ್ತಾ? ನಮ್ ದರ್ಶು ನಳಪಾಕ ಇಳಿಸ್ತಿದ್ದ ಪಲಾವ್. ನಿಮ್ಮೆಲ್ಲ ಫೇವ್ರೇಟ್ ಪಲಾವ್. ಹೋಗಿರ್ತಿದ್ವಿ. ನಡ್ರಿ ನಡ್ರಿ. ಆಯ್ತು ಚೀನ ಬ್ಯಾಗಿಲ್ಲ ಹಾಕು. ಕಾರಲ್ಲಿ ಹಾಕ್ಬಿಡಪ್ಪ ಬ್ಯಾಗು. ಚಂದನ ಸ್ವಲ್ಪ ಕಟ್ಟು. ಸಾಕು. ಖುಷಿ ಅಮ್ಮ ಇನ್ನು ಮಲ್ಕೊಂಡಿದ್ದೆ. ಇದೇ ಕಂಪ್ಲೀಟ್ ಆಯ್ತಾ? ಹೌದಾ? ಹೌದಾ? ಏಕೆ? ಸ್ಟೋರಿ ಹೇಳುತ್ತಿದ್ದ ಹಂಗೆ ಒಂದೆರಡು ಸ್ಟೋರಿ ಬಿಟ್ಟೆ. ಆಮೇಲೆ ಸುಮ್ನೆ ಯಾಕೋ ನಗಾಡ್ತಿದ್ದೆ ನಾನು. ಓಡ್ತದ ಅಂತ. ಚಿನ್ನ ನೀರ್ ಬಾಟ್ಲು ತಗೋಬರ್ಬೇಕು ಕಾರಿಂದ. ಅದೇ ನೀರ್ ಬಾಟ್ಲು ನೀರ್ ತುಂಬಿಕೊಳ್ರಿ. ಅಮ್ಮ ಸಿಹಿ ಕರ್ಕೊಂಡು ಹೋಗೋಣ. ಹೋಗ್ಬೇಡ ಅಲ್ಲಿ, ಎಲ್ಲ ಹೋಗ್ಬೇಡ. ಪುಷ್ ಮಾಡಿದೆ ಅಲ್ಲಿ ಸಿಹಿ. ನೋಡಲಿ ಅನ್ನೋದು ಬೇಡ. ಹಾಕ್ಬಿಡ ಹಾಕ್ಬಿಡ ಅಮ್ಮ. ನೀ ತಿನ್ನು ನೀ ತಿನ್ನು. ಬಾವಣ ನೋಡಲಿ ಬೇಕು ಬ್ರೆಡ್ ಕೊಡು ಅಂತ ಹೇಳಿ ಹೆಂಗೆ ಇದು ಮಾಡ್ತದೆ. ಚಿನ್ನ ಗಾಡಿ ಎತ್ತಾನ ನೀನು. ನನ್ನ ತಮ್ಮ ವಿಡಿಯೋ ಅಪ್ಲೋಡ್ ಮಾಡ್ತಾವನೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ? ನೀ ಮಳೆ ಬಂದಿರೋದಕ್ಕೆ ಎಲ್ಲ ಗಿಡಗಳ ಸಕ್ಕದಾಗಿ ಕಾಣಿಸ್ತಿದೆ. ನೋಡೋಣ ನಮ್ಮ ಹುಡುಗರು ಇಟ್ಕೊಂಡು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋರಿಗೆ ಗಾರ್ಡನ್ನ. ನೋಡೋಣ ನೀ ಹೆಂಗೆ ಮೇಂಟೈನ್ ಮಾಡ್ತೀಯಾ ಅಂತ ಹೇಳಿ. ತಗೊಳ ನೋಡು.
ಬ್ರೆಡ್ ಟೋಸ್ಟ್ ತಿಂತಿರೋದು. ಚಿನ್ನು ಚಿನ್ನು ಯಾರು ಚಿನ್ನು? ಏನಾಗಬೇಕಪ್ಪ ಇವರು? ಅದೇ ಗೊತ್ತಿಲ್ಲ ನನಗೆ ಏನಾಗಬೇಕಮ್ಮ. ಏನಾಗಬೇಕು ಅವನು ನಮಗೆ? ದರ್ಶನಿಗೆ ಮಾಮ ಆಗಬೇಕು. ನನಗೆ ತಂಗಿ ಆಗಬೇಕು. ಆಂಟಿ ಆಂಟಿ ಅಮ್ಮ ಬರ ಆಂಟಿ ಹಿಡ್ಕೊ ನೋಡ್ಬಾ, ತಂಗಿ ಆಗಬೇಕು. ವಿಡಿಯೋ ಮಾಡ್ಬಾರೋ. ಭುವನ ಋಷಿ ಎಲ್ಲರಿಗೂ ಅಕ್ಕ ತಂಗಿ ಆಗಬೇಕು. ತಂಗಿ ತಂಗಿ ಆಗಬೇಕು, ತಂಗಿ ಆಗಬೇಕು. ಬಾಯ್ ಮಾಡಿ. ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ. ಅವ್ರು ಇನ್ನೂ ಅಕ್ಕ ಅಂತ ಕರ್ಸ್ಕೊಳ್ಳೋ ಗುಂಗಲ್ಲೇ ಇದ್ದಾರಮ್ಮ. ಸ್ವಲ್ಪ ದಿನ ಬೇಕು ಆಂಟಿ ಅತ್ತೆ ಅಂತೆಲ್ಲ ಕರ್ಸ್ಕೊಳ್ಳೋಕ್ಕೆ. ನಮ್ಮ ಆಶೀರ್ವಾದ ಅತ್ತೆ ಅಂತ ಕರ್ಸ್ಬಿಡವ, ಅವಳ ಆಸೆ ಅದು. ಹೇಳಿಸ್ಕೊಂಡು ಕರ್ಸ್ಕೊತಾವಳು ಅಮ್ಮ. ಹೇ ನನಗಾಗಲ್ಲ, ಸುಸ್ತಾಗ್ತಿದೆ. ಯಾವುದು ಗೋಲ್ಡ್ ಕಲರ್ ಮೊನ್ನೆ ತಂದಲ್ಲ ಅದು. ಇವಾಗ ತಿಂಡಿ ಟೈಮ್ ಅಂತಮ್ಮ. ತಿಂಡಿ ತಿಂತಾನೆ ಈಗ. ನಾನು ತಿಂಡಿ ತಿಂತಾ ಇದ್ದೀರಿ. ಕರೆಕ್ಟಾಗಿ ಚಂದ್ರಾಯಪಟ್ಟಣ ಕ್ರಾಸಿಂಗಲ್ಲಿ ನಿಲ್ಸಿದ್ದೀವಿ. ಖುಷಿಮಾ ಇದ್ದು ಸ್ವಲ್ಪ ತಿಂದು ಅಷ್ಟೇ, ಜಾಸ್ತಿ ತಿನ್ನಲಿಲ್ಲ. ನನಗೂ ತಿನ್ನೋಕ್ಕಾಗ್ತಲ್ಲ, ನಾನು ಸ್ವಲ್ಪ ಚಿತ್ರಾನ್ನ ತಿಂದಿದ್ದೆಲ್ಲ ಮನೆಯಲ್ಲೇ, ಅದಕ್ಕೆ ತಿನ್ನೋದಕ್ಕಾಗ್ತಲ್ಲ. ಇಲ್ಲಿ ಬಂದು ನಿಲ್ಸಿದ್ದಾರೆ. ನಾನು ತಿನ್ರಪ್ಪ ಅಂತ ಹೇಳಿ 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 ನಿಲ್ಲಿಸಿ ನಮ್ಗೆ ಆನು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ಲು. ಎಬ್ರಿಸ್ಬಿಟ್ಟು ಇವಾಗ ತಿಂಡಿ ತಿನ್ನಿಸ್ಬಿಟ್ಟು ಆಮೇಲೆ ಹೊರಡೋದು. ಏನಾಯಿತು? ಮಳೆ ಆಗಿದೆ ಚೆನ್ನಾಗಿ, ಎಲ್ಲ ಕಡೆನೂ ಮಳೆ ಆಗಿದೆ, ತಂಪಾಗಿದೆ, ಅಷ್ಟೊಂದು ಬಿಸಿಲಿಲ್ಲ. ಅದಕ್ಕೆ ನಮ್ಗೆ ಏನು ಅನ್ನಿಸ್ತಾ ಇಲ್ಲ ಆ್ಯಕ್ಚುಲಿ. ಗೊತ್ತಾಗ್ಲಿಲ್ಲ ಆ್ಯಕ್ಚುಲಿ. ನೋಡು, ಇನ್ನೊಂದು ಸ್ವಲ್ಪ ತಿಂಗೆ ಇದ್ರೆ ಆರಾಮಾಗಿ ಆಯಾಗ ಹೊಟ್ಟೋಗ್ಬಿಡ್ಬೋದು. ತಿನ್ಕೊಂಬಿಡ್ಲಿ ಮಕ್ಕಳು. ಹೊರಡೋದೆ. ಬಾಯ್ ಮಾಡು. ಬಾಯ್ 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 ಬಾಯ್. ಬೇಕಮ್ಮ. ಇನ್ನೇನು ನಮ್ಮ ಮನೆ ಹತ್ರ ರೀಚ್ ಆದ್ವಿ. ಯಪ್ಪ ತುಂಬ ದಿನ ಏನಾದರೂ ನಾನು ನಮ್ಮ ಮನೆ ಬಿಟ್ಟು ಹೊರಗಡೆ ಹೋದರೆ ನಮ್ಮ ಮನೆಗೆ ಆ ಎಂಟ್ರಿ ಕೊಡಬೇಕಾದ್ರೆ ಏನೋ ಒಂಥರ ಸ್ವರ್ಗ ಸಿಕ್ಕಂಗೆ ಫೀಲ್ ಆಗುತ್ತೆ. ಏನೋ ಹಬ್ಬ ಏನೋ ಮತ್ತೆ ನಾನು ಕಂಫರ್ಟಬಲ್ ಝೋನಿಗೆ ಬರ್ತಾಯಿದ್ದೀನಿ, ಮತ್ತೆ ನಮ್ಮ ಮನೆಗೆ ಬರ್ತಾಯಿದ್ದೀನಿ ಅನ್ನೋ ಥರ ಏನೋ ಒಂಥರ ನನಗೆ ಅನಿಸುತ್ತೆ. ನಿಮಗೂ ಈ ಥರ ಅನಿಸುತ್ತಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನನಗಂತೂ ಯಾವಾಗಲೂ ಅಷ್ಟೇ, ಒಂದು 2-3 ಡೇಸ್ಗೆ ಏನಂತ ಅನಿಸಲ್ಲ. ಏನಾದ್ರು 1 ವೀಕ್ ಆಚೆ ಹೋದೆ ಅಂತಂದರೆ ವಾಪಸ್ ಮನೆಗೆ ಬರಬೇಕಾದ್ರೆ ಏನೋ ಒಂಥರ ಫೀಲ್ ಆಗುತ್ತೆ. ಅದು ಹೇಳ್ಕೊಳಕ್ಕೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಆಗಲ್ಲ. ಇನ್ನು ಬಂದ್ವಿ, ಕಾರ್ ಪಾರ್ಕಿಂಗ್ ಮಾಡ್ತಾಯಿದ್ದೀವಿ. ಖುಷಿ ಮತ್ತು ಗಾನು ಅಂತೂ ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಾಳೆ ಕಾರ್ನಲ್ಲಿ. ಖುಷಿ ಅಷ್ಟೊಂದು ನಿದ್ದೆ ಮಾಡಲ್ಲ. ಒಂದು ಸರಿ ಅವಳ ಟೈಮಿಂಗ್ಸ್ ಏನಿರುತ್ತೆ ನಿದ್ದೆ ಅದಷ್ಟೇ. ಇನ್ನು ಬರ್ತಿದ್ದಂಗೆನೇ ನಗ್ಮಂಗೆ
ಬರೋದಕ್ಕೆ ಹೇಳಿದ್ದೆ, ಬಾ ನಗ್ಮ ಬೇಗನೆ ಅಂತ ಹೇಳಿದ್ದೆ. ಸೊ ನಗ್ಮನು ಬರೋ ಅಷ್ಟೊತ್ತಿಗೆ ಅಡುಗೆ ಮಾಡಬೇಕಾಯ್ತಲ್ಲ, ಮಧ್ಯಾಹ್ನ ಊಟ ಮಾಡಬೇಕಾಯ್ತು. ಇನ್ನು ಊರಿಂದ ಒಂದಷ್ಟು ನಾನು ಹಣ್ಣುಗಳಾಗಿರ್ಬೋದು ಮತ್ತು ಕಲ್ಲಂಗಡಿ ಹಣ್ಣು ಅದೆಲ್ಲನೂ ತಂದಿದ್ದೆ, ಮಾವಿನ ಹಣ್ಣು ಕೂಡ ತಂದಿದ್ದೆ. ಸೊ ಅದೆಲ್ಲ ಹಾಗೆ ಲಗೇಜ್ ಎಲ್ಲ ನಾವು ವಾಪಸ್ ಎಲ್ಲ ಎಲ್ಲೆಲ್ಲಿ ತಂದಿದ್ದೀವೋ ಒಂದಷ್ಟು ವಾಶ್ ಮಾಡಿದ್ದೆ, ಬಟ್ಟೆಗಳೆಲ್ಲ ಅಮ್ಮ ಮನೆಯಲ್ಲೇ ವಾಶ್ ಮಾಡಿ ಒಣಗಾಕಿದ್ದೆ ಎಲ್ಲ. ಅದೆಲ್ಲನೂ ವಾಡ್ರಬಲ್ ತೆಗ್ದು ಎಲ್ಲ ಎತ್ತಿಟ್ಬಿಡೋಣ ಅಂತ. ವಾಶ್ ಮಾಡೋ ಅಂಥ ಬಟ್ಟೆಗಳನ್ನೆಲ್ಲ ಏನು ವಾಷಿಂಗ್ ಮಿಷಿನ್ಗೆ ಹಾಕಿ ತೊಳೆಯೋಕೆ ಹಾಕ್ಬಿಟ್ರೆ ಅಲ್ಲಿಂದಲ್ಲೇ ಎತ್ತಿಟ್ಬಿಟ್ರೆ ಮನೆಯೂ ನೀಟಾಗಿಬಿಡುತ್ತೆ ಅಂತ ಹೇಳಿ ಇದು ಮಾಡಿದೆ. ಅದೇ ತರಕಾರಿಗಳೆಲ್ಲ ಇರಲಿಲ್ವಲ್ಲ, ಆದ್ದರಿಂದ ಸ್ವಿಗ್ಗಿನಲ್ಲಿ ಆರ್ಡ್ರ್ ಮಾಡಿದ್ದೆ, ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ. ಸೊ ಇನ್ನು ಖುಷಿಮಾ ಇವರು ಆಟ ಆಡ್ತಿದ್ಲು, ಮತ್ತು ಭುವನ್ ವಾಪಸ್ ಹೋಗ್ತೀನಿ ಅಂತ ಹೇಳಿದ. ಅವ್ನು ನಮ್ಮನ್ನು ಬಿಟ್ಬಿಟ್ಟು ಮತ್ತೆ ವಾಪಸ್ ಹೋಗ್ತೀನಿ ಯಾಕೆ ನಾನು ಅಂತ ಹೇಳಿದ. ಆದ್ದರಿಂದ ಇವಾಗ ಅಡುಗೆ ಎಲ್ಲ ಮಾಡಿಬಿಟ್ರೆ ತರಕಾರಿ ಸಾರು ಮಾಡೋಣ ಅಂತ ಅಂದ್ಕೊಂಡೆ. ಗೆಡ್ಡೆಕೋಸು ಬೀನ್ಸು ಇದೆಲ್ಲನೂ ಹಾಕಿ ಮಿಕ್ಸ್ ತರಕಾರಿ ಸಾರು ಮಾಡಿಬಿಟ್ರೆ ಅವ್ನು ಊಟ ಮಾಡಿಕೊಂಡು ಹೊರಡ್ತಾನೆ ಅಂತ ಹೇಳಿ, ಅವನು 3 ಗಂಟೆಗೆ ಹೊರಡ್ತೀನಿ ಅಂತ ಹೇಳ್ತಾ ಇದ್ದ. ಆಮೇಲೆ ಇನ್ನೊಂದು ಸರಿ 5:15 ಹೊರಡ್ತೀನಿ ಅಂತ ಹೇಳ್ತಿದ್ದ. ಚಿನ್ನು ಯಾವಾಗಾದರೂ ಹೊರಡು ನೀನು, ಒಟ್ಟಲ್ಲಿ ನಾನು ಅಡುಗೆ ಮಾಡಿಟ್ಬಿಡ್ತೀನಿ, ಆಮೇಲೆ ನೀನೇನಾದ್ರು ಮಾಡ್ಕೊಳಪ್ಪ ಅಂತ ಹೇಳಿದೆ. ಸೊ ಹಂಗೆ ಅದು ಒಂದು ವಾರ ಬೇರೆ ಆಗಿಬಿಟ್ಟಿತ್ತಾ, ಒಂದು ವಾರದ ಮೇಲೆ ಆಗಿ ನಾನು 10 ಡೇಸೋ 11 ಡೇಸೋ ಇದ್ದೆ ಅಲ್ಲಿ. ತುಂಬ ದಿನ ಆಗಿದ್ದರಿಂದ ಮನೆಯೆಲ್ಲ ಒಂಥರ ಮೆಸ್ಸಿ ಥರ ಫೀಲ್ ಆಗ್ತಾಯಿತ್ತು ನನಗೆ. ತುಂಬ ದಿನ ಹೆಣ್ಮಕ್ಳು ಮನೆಯಲ್ಲಿಲ್ಲ ಅಂದರೆ ಗೊತ್ತಲ್ಲ ಹೆಂಗಾಗ್ತಾ ಇರುತ್ತೆ ಅಂತ ಹೇಳಿ. ಸೊ ಇನ್ನು ಪಟ ಅಂತ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ ನಾನಿವಾಗ. ನಾನಂತೂ ಅಡುಗೆ ಮಾಡಿ ಇಟ್ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟೆ. ಇವತ್ತೆಲ್ಲ ಕ್ಲೀನ್ ಮಾಡಿಬಿಟ್ಟು ದೀಪ ಹಚ್ಚೋಣ ಅಂತ ಹೇಳ್ಕೊಂಡು, ಸೋಮವಾರ ಆಗಿತ್ತು ಅವತ್ತು ಮನೆ ದೇವ್ರ ಪೂಜೆನ ನಮ್ದು ಬೇರೆ ದೀಪ ಹಚ್ಚಲೇಬೇಕಾಯ್ತು ಸಂಜೆ ಅಷ್ಟರಲ್ಲಿನ. ಅದರಿಂದ ಎಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡೆ. ಇನ್ನು ಕಲ್ಲಂಗಡಿ ಹಣ್ಣು ಎಲ್ರಿಗೂ ಇಷ್ಟ, ಕಲ್ಲಂಗಡಿ ಹಣ್ಣು ತಿಂತೀರಾ ಅಂತ ಕೇಳಿದೆ ಭುವನ್ಗಾಗಲಿ ಮತ್ತು ಖುಷಿಗೆ ಎಲ್ಲರಿಗೂ, ಗಾನುಗೆ ಎಲ್ಲರಿಗೂ ತಿಂತೀನಿ ಅಂತ ಹೇಳಿದ್ರು. ಸೊ ಕಲ್ಲಂಗಡಿ ಹಣ್ಣೆಲ್ಲ ಕಟ್ ಮಾಡಿಕೊಟ್ಟೆ ತಿಂದರು. ಇನ್ನು ಭುವನ್ ಕೂಡ ಇವಾಗ ಅವನು ಹೊರಡ್ತಾ ಇದ್ದಾನೆ ಬಾಯ್ ಮಾಡಿಬಿಟ್ಟು. ಸೊ ಭುವನ್ಗೆ ಥ್ಯಾಂಕ್ಸ್ ಚಿನಿ, ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಅವನಿಗೆ, ಯಾಕೆಂದರೆ ನಮ್ಮನ್ನು ಅಲ್ಲಿಂದ ಕರ್ಕೊಬಂದು ಇಲ್ಲಿಗೆ ಬಿಟ್ಬಿಟ್ಟು ಪಾಪ ನನ್ನ ತಮ್ಮ ವಾಪಸ್ ಹೊರಡ್ತಾ ಇದ್ದಾನಲ್ಲ. ಸೊ ಅದಕ್ಕೋಸ್ಕರ ಇನ್ನು ಅವನು ಊಟ ಮಾಡಿಕೊಂಡು ಇವಾಗ ಟೈಮ್ ಆಗುತ್ತೆ ಅಕ್ಕ ಅಂದ್ಬಿಟ್ಟು ಇವಾಗ ಹೊರಡ್ತಾ ಇದ್ದಾನೆ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಊರಿನ ವ್ಲಾಗ್ ನೋಡಿದ್ರಲ್ಲ. ಇನ್ಮೇಲೆ ಇಲ್ಲಿ ವ್ಲಾಗ್ ಬರುತ್ತೆ, ಬ್ಯಾಂಗ್ಳೂರ್ ವ್ಲಾಗ್, ನಮ್ಮ ಮನೆ ವ್ಲಾಗ್. ಒಳ್ಳೆ ವ್ಲಾಗ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ಮೇಲೆ ಟ್ರೈ ಮಾಡೋದಲ್ಲ ಮಾಡ್ತೀನಿ, ಓಕೆನಾ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.